ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ದಕ್ಷಿಣದ ಕಾಶಿ ಎಂದೇ ಕರೆಯಲ್ಪಡುವ 12 ಜ್ಯೋತಿರ್ಲಿಂಗಗಳು ಮತ್ತು 4 ಚಾರ್ಧಾಮ್ ಕ್ಷೇತ್ರಗಳ ನಂತರ ಖಂಡಿತವಾಗಿಯೂ ಭೇಟಿ ನೀಡಬೇಕಾದ ದೇವಸ್ಥಾನ ಎಂದೇ ಖ್ಯಾತಿಯಾಗಿರುವ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ. ಈ ದೇವಸ್ಥಾನವು ಬೆಳಗಾವಿ ನಗರದ ಮಧ್ಯಭಾಗದಲ್ಲಿದ್ದು ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಸ್ವಯಂಭೂತ ಶಿವಲಿಂಗ ಉದ್ಭವಿಸಿದ ಈ ದೇವಸ್ಥಾನ ಪ್ರವೇಶಿಸುತ್ತಿದ್ದಂತೆ ಶಿವನ ಮೂರ್ತಿ ನೋಡಲು ಕಾಣಸಿಗುತ್ತದೆ. ಅದರಂತೆಯೇ ದೇವಾಲಯದ ಬಲ ಮುಂಭಾಗದಲ್ಲಿ ಕಾಳಭೈರವ ದೇವಸ್ಥಾನ, ಗಣಪತಿ ಮಂದಿರ, ದತ್ತ ಮಂದಿರ, ನಾಗ ಮಂದಿರ, ನವಗ್ರಹ ಮೂರ್ತಿಗಳನ್ನು ನೋಡಬಹುದು. ದೇವಾಲಯಕ್ಕೆ ಹೊಂದಿಕೊಂಡಂತೆ ಬಲಭಾಗದಲ್ಲಿ ಬೃಹತ್ ಸಭಾಂಗಣವಿದ್ದು ಭಗೀರಥನ ಭಕ್ತಿಗೆ ಮೆಚ್ಚಿದ ಗಂಗೆ ಧರೆಗೆ ಬರುವ ಕಪಿಲ ಮುನಿಗಳು ತಮ್ಮ ಭಕ್ತಗಣದೊಂದಿಗೆ ಯಜ್ಞ ಯಾಗಾದಿಗಳನ್ನು ಮಾಡುವ, ತ್ರಿಪುರಾಸುರನ ವಧೆ, ಸಮುದ್ರ ಮಂಥನ, ರಾವಣನ ಗರ್ವಹರಣ ಹೀಗೆ ಹಲವಾರು ಸುಂದರ ಸ್ತಬ್ಧ ಚಿತ್ರಗಳನ್ನು ನೋಡಬಹುದು. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯವು ಪುರಾತನ ಕಾಲದಲ್ಲಿ ಕಪಿಲ ಮಹರ್ಷಿ ಎಂಬ ಮುನಿಗಳು ಈ ಪ್ರದೇಶಕ್ಕೆ ಬಂದು ಶಿವನನ್ನು ಜಪಿಸುತ್ತಾ ಧ್ಯಾನಕ್ಕೆ ಕುಳಿತರು. ಹೀಗೆ ಹಲವು ವರ್ಷಗಳು ಕಳೆದ ನಂತರ ಕಪಿಲ ಮಹರ್ಷಿಯ ಭಕ್ತಿಗೆ ಒಲಿದ ಪರಶಿವನು ಶಿವಲಿಂಗಾಕಾರದಲ್ಲಿ ಭೂಮಿಯಿಂದ ಉದ್ಭವಿಸಿ ಕಪಿಲ ಮುನಿಗಳಿಗೆ ದರ್ಶನ ನೀಡುತ್ತಾನೆ. ಇದೇ ಕಾರಣಕ್ಕಾಗಿ ಈ ದೇವಾಲಯವನ್ನು ಕಪಿಲೇಶ್ವರ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ಉತ್ತರದಲ್ಲಿ ಕಾಶಿ ವಿಶ್ವನಾಥ ಮಂದಿರ ಎಷ್ಟು ಮುಖ್ಯವೋ ಅದೇ ರೀತಿ ದಕ್ಷಿಣದಲ್ಲಿ ಬೆಳಗಾವಿಯ ಈ ಕಪಿಲೇಶ್ವರ ಮಂದಿರವೂ ಸಹ ಅಷ್ಟೇ ಮುಖ್ಯವಾದುದು. ಇದೇ ಕಾರಣಕ್ಕಾಗಿ ಈ ದೇವಾಲಯವನ್ನು ದಕ್ಷಿಣದ ಕಾಶಿ ಎಂದು ಕರೆಯಲಾಗುತ್ತದೆ. 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳದ ನಂತರ ನಾಗಾ ಸಾಧುಗಳು ದೇಶದ ಇತರೆ ಪುಣ್ಯಕ್ಷೇತ್ರಗಳ ಸಂಚಾರ ಕೈಗೊಂಡಾಗ ಈ ಕಪಿಲೇಶ್ವರ ದೇವಸ್ಥಾನಕ್ಕೆ ಬಂದು ಒಂದೆರಡು ದಿನ ಇಲ್ಲೇ ಉಳಿದು ಪೂಜೆ ಸಲ್ಲಿಸುವುದು ಈ ದೇವಾಲಯದ ಇನ್ನೊಂದು ವಿಶೇಷವಾಗಿದೆ. ಅದೇ ರೀತಿ ನಾವು ದೇಶದ 12 ಜ್ಯೋತಿರ್ಲಿಂಗಗಳು, 4 ಚಾರ್ಧಾಮ್ ಕ್ಷೇತ್ರಗಳ ದರ್ಶನದ ನಂತರ ಗಂಗಾ ನದಿಯ ನೀರನ್ನು ಈ ದೇವಸ್ಥಾನದ ತೀರ್ಥಕುಂಡದಲ್ಲಿ ಹಾಕಿ ಸ್ನಾನ ಮಾಡಿದ ನಂತರ ಇಲ್ಲಿರುವ ಶಿವಲಿಂಗದ ದರ್ಶನ ಪಡೆದರೆ ಮಾತ್ರ ಮೋಕ್ಷ ಪ್ರಾಪ್ತಿಯಾಗುವುದು ಎಂಬ ನಂಬಿಕೆ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಇಷ್ಟೆಲ್ಲ ಪ್ರಸಿದ್ಧಿ ಹೊಂದಿದ ಈ ದೇವಸ್ಥಾನಕ್ಕೆ ಶಂಕರಾಚಾರ್ಯರು, ವಿವೇಕಾನಂದರು, ಮಹಾತ್ಮ ಗಾಂಧೀಜಿಯವರು ಸಹ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದರು. ಅದಷ್ಟೇ ಅಲ್ಲದೆ ಹರಿ ಮತ್ತು ಹರನನ್ನು ಒಂದೇ ಆಲಯದಲ್ಲಿ ಎದುರು ಬದುರಾಗಿ ಹೊಂದಿರುವ ಭಾರತದ ಏಕೈಕ ದೇವಾಲಯ ಎಂಬ ಹೆಗ್ಗಳಿಕೆಗೆ ಈ ದೇವಸ್ಥಾನ ಪಾತ್ರವಾಗಿದೆ. ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶವಿರುವ ಈ ದೇವಸ್ಥಾನಕ್ಕೆ ನವರಾತ್ರಿ, ದಸರಾ, ಯುಗಾದಿ, ಶ್ರಾವಣ ಮಾಸಗಳಂದು ಅತಿ ಹೆಚ್ಚು ಭಕ್ತರು ಭೇಟಿ ನೀಡುತ್ತಾರೆ. ಇದಿಷ್ಟು ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧಿ ಹೊಂದಿರುವ ಬೆಳಗಾವಿಯ ಶ್ರೀ ಕಪಿಲೇಶ್ವರ ದೇವಾಲಯದ ಬಗೆಗಿನ ಒಂದಿಷ್ಟು ಮಾಹಿತಿ.
ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.